ನಮ್ ಲೋಟಸ್ ಬಕೆಟ್ ಅಲ್ಲೇ ಇತ್ತು ತುಂಬಾ ದಿನದಿಂದ. ಹಾಗೆ ಅದ್ರದ್ದು ಸೊಪ್ಪೆಲ್ಲ ಒಣಗೋಗ್ಬಿಟ್ಟಿತ್ತು. ನನ್ಗಂತೂ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ನಾನು ಟಬ್ ಆರ್ಡರ್ ಮಾಡಿದೆ, ಬಂದಿದೆ, ನೋಡ್ಬೋದು ನೀವು. ಓಪನ್ ಮಾಡ್ತೀನಿ. ಸೈಡಿಂದ ಓಪನ್ ಮಾಡ್ಬೇಕು, ಕರೆಕ್ಟ್ ಇಲ್ಲ ಅಂದ್ರೆ ಮತ್ತೆ ರಿಟರ್ನ್ ಸೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಹೀಗೆ ಉಂಟು. ಇದು ಸ್ವಲ್ಪ ಚಿಕ್ಕದಾಯ್ತು ನನಗೆ. ನಾನ್ ಮುಂಚೆ ಇಲ್ಲಿ ಇಡುವ ಅಂತ ಅನ್ಕೊಂಡಿದ್ದೆ, ಇಲ್ಲಿಂದ ಕೂರ್ವಾಗೆಲ್ಲ ಚಂದ ಕಾಣಿಸ್ತದಂತ. ಆದ್ರೆ ನಮ್ಮದು ಇಲ್ಲಿ ಸೀಟ್ ಉಂಟಲ್ಲ, ಅದು ಲೋಟಸ್ಗೆ ಬಿಸಿಲು ಬೀಳಿದ್ರೆ ಚಂದ ಗ್ರೋ ಆಗ್ತದೆ. ಅದಕ್ಕೆ ಇಲ್ಲ ಆದ್ರೆ ಬಿಸಿಲು ಸಹ ಬರ್ತದೆ, ನೆರಳು ಸಹ ಇರ್ತದೆ. ಇಲ್ಲೇ ಇರ್ಲಿ ಅಂತ ಕ್ಲೀನ್ ಎಲ್ಲ ಮಾಡಿ ಟಬ್ ಇಟ್ವಿ. ಅಯ್ಯೋ ಇವಾಗ ಅನ್ನಿಸ್ತುಂಟು ಯಾಕಾದ್ರೂ ಇಲ್ಲಿಟ್ನಂತ. ನೀರ್ ತರುವಷ್ಟರಲ್ಲಿ ಸಾಕಾಗೋಯ್ತು ನನ್ಗಂತೂ. ಫೈನಲಿ ನೀರು ತುಂಬಿತು. ಇದರಲ್ಲಿ ಪಾಚಿ ಥರ ಎಲ್ಲ ಆಗಿತ್ತು. ಅದನ್ನ ಎಲ್ಲ ಕ್ಲೀನ್ ಮಾಡಿ ಒಣಗೋಗಿರೋ ಎಲೆ ಎಲ್ಲ ತೆಗೆದೆ. ದಿನ ಆದ್ಮೇಲೆ ನಮ್ಮ ಲೋಟಸ್ ಈಗ ಕಾಣಿಸ್ತಿತ್ತು. ಪುಟ್ಟದಾಗ ಒಂದು ಫ್ಲವರ್ ಬಿಟ್ಟಿತ್ತು. ನನಗಂತೂ ಫುಲ್ ಖುಷಿ ನೋಡಿ. ಎಲೆ ಎಲ್ಲ ಒಣಗಿದ್ನ ಕಟ್ ಮಾಡಿ ತೆಗ್ದೆ. ಲೋಟಸಿಗೆ ಡಬ್ಬ ಚಿಕ್ಕದಾಯ್ತು. ನಾವಿದು ಅಜ್ಜಿ ಮನೆಯಿಂದ ತಂದಿತ್ತು. ಅದಕ್ಕೆ ನಮ್ಮ ಮನೇಲಿ ಅಗ್ಲ ಇರೋ ಮಡಿಕೆ ಇತ್ತು, ಅದ್ರ ಒಳಗೆ ಹಾಕಿ ಅದಕ್ಕೆ ಮೇಲಿಂದ ಮರಳು ಹಾಕಿದ್ವಿ. ಒಳಗೆ ಹಾಕಿದ್ಮೇಲೆ ನಮ್ಮ ಲೋಟಸ್ ಇನ್ನೂ ಚೆನ್ನಾಗಿ ಬೆಳೆದಿದೆ. ಅದಕ್ಕೆ 3 ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಪಾಚಿ ಎಲ್ಲ ಆಗುತ್ತೆ. ಮೊನ್ನೆ ನಾವು ಅಜ್ಜಿ ಮನೆಗೆ ಹೋಗಿದ್ವಲ್ವಾ, ಅವಾಗ ಏನಾಯ್ತಂದ್ರೆ ನಮಗೆ ತುಂಬಾ ದಿನ ನೀರು ಚೇಂಜ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ವಾ. ಹಾಗೆ ಅದು ಚಿಕ್ಕ ಚಿಕ್ಕ ಹುಳ ಆಗಿತ್ತು. ಈಗ ಸ್ಟಾರ್ಟಿಂಗ್ ಅದು ಹುಳ ಅಂತಾನೆ ಗೊತ್ತಾಗಿಲ್ಲ. ಆಯ್ತಾ, ಅಮ್ಮನ ಜೊತೆ ಹೇಳ್ತಿದ್ದೀನಿ ಮೀನಾಗಿದೆ ಅಂತ. ಅಮ್ಮ ಹೇಳಿದ್ದು ಅದು ಮೀನಲ್ಲ ಹುಳ ಅಂತ. ಅದಕ್ಕೆ ಈಗ ಚಿಕ್ಕ ಚಿಕ್ಕ ಮೀನು ತಂದು ಹಾಕುವ ಅಂತ ಇದ್ದೀವಿ. ಅಜ್ಜಿ ಮನೆಯಲ್ಲಿ ಮೀನು ಹಾಕಿದ್ದಾರೆ, ಆವಾಗ ಕ್ಲೀನ್ ಇರುತ್ತೆ. ನಮಗೆ 3 ದಿವಸಕ್ಕೊಮ್ಮೆ ಕ್ಲೀನ್ ಮಾಡ್ಬೇಕಂತನೂ ಇಲ್ಲ. ಹುಳ ಹಾಗೆ ಪಾಚಿ ಎಲ್ಲ ಇದ್ರೆ ಮೀನೇ ತಿನ್ನುತ್ತಲ್ವಾ. ಮತ್ತೆಂತ ಗೊತ್ತಾ, ನಾವು ಆನ್ಲೈನಿಂದ ಸಹ ಲೋಟಸ್ ಸೀಡ್ಸ್ನ ತರಿಸಿದ್ವಿ. 46 ಸೀಡ್ಸ್ ಬಂದಿತ್ತು. ರಿವ್ಯೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಯಾರಾದರೂ ನನ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ಪ್ಲೀಸ್. ಬಾಯ್ ಮುಂದಿನ ವ್ಲಾಗಲ್ಲಿ ಸಿಗುವ.